ಸರಿ ಅಮ್ಮ, ಹಂಗಾದ್ರೆ ನಾನಿನ್ನು ಹೊರಡ್ತೀನಿ. ಸರಿ ಕಣಮ್ಮ ಗೀತಾ, ಹೋಗ್ಬಿಟ್ಪ, ಹುಷಾರು. ನೀನು ಹುಷಾರು ಅಮ್ಮ. ಎಲ್ಲಿ ಹುಡುಗಿ ರಮ್ಯಾ ಬರಲೇ ಇಲ್ವಲ್ಲ? ಆಂಟಿ, ನಾನು ಹೇಳ್ಬಿಟ್ಟು ಬಂದೆ ಅದಕ್ಕೆ ರೂಮಲ್ಲಿದ್ದರು, ಮಲ್ಕೊಂಡಿದ್ರು, ಯಾಕೋ ತಲೆನೋವಂತೆ. ಅಲ್ಲೇ ಹೇಳ್ಬಿಟ್ಟು ಬಂದೆ ಹೊರಡ್ತೀನಿ ಅಂತ. ಅಣ್ಣನೂ ಇಲ್ಲ, ಅಣ್ಣ ಕೆಲ್ಸಕ್ಕೆ ಹೋಗೋನೆ. ಫೋನ್ ಮಾಡಿ ಹೇಳ್ತೀನಿ ಬಿಡಿ ಆಮೇಲೆ. ಸುಧಾಂಟಿ, ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ. ಸರಿನಮ್ಮ, ಆಯಿತು, ಹುಷಾರು ಆಯಿತಾ? ನಿಮ್ಮಮ್ಮ ಹೇಳಿದ್ರು ಎಲ್ಲನೂ. ಸ್ವಲ್ಪ ಊಟ ತಿಂಡಿ ಏನಾದರೂ ಕುಡಿಯೋದು ತಿನ್ನೋದ್ರಲ್ಲಿ ಸ್ವಲ್ಪ ನಿಗಾ ವಹಿಸವ. ಸರಿ ಆಂಟಿ, ಆಯಿತು, ನಾನಿನ್ನು ಬರ್ತೀನಿ. ಸರಿ ಬಾ ಅಮ್ಮ, ಎಷ್ಟೊತ್ತು ಗಂಟೆ ನಿಂತ್ಕೊಂಡ್ರೆ ಅಷ್ಟೇ ತಾನೇ. ಈಗ ಬಸ್ ಮಿಸ್ ಆಗ್ಬಿಡ್ತದೆ, ಆಮೇಲೆ ಹೋಗೋಷ್ಟರಲ್ಲಿ ಬಸ್ ಏನಾದ್ರು ಹೊಟ್ಟೋಯ್ತು ಅಂದರೆ. ಸರಿ ಬಾ. ಎಷ್ಟೇ ಧೈರ್ಯ ಮಾಡ್ಕೊಂಡು ಹೋಗಿ ನನ್ನ ಗಂಡ ಮನೆಗೆ ನಾನು ಹೋಗ್ಬೇಕು ಅಂತ ಅಂದ್ಕೊಂಡ್ರು ಮನಸ್ಸು ಕೇಳೋದೇ ಇಲ್ಲ. ಇಲ್ಲೇ ಇರೋಣ ಅಂತ ಅಂತೆ. ಅಮ್ಮ, ಹೋಗ್ಬಿಟ್ಟು ಬರ್ತೀನಿ. ನೋಡಮ್ಮ, ಈ ಥರ ಎಲ್ಲ ಹತ್ಕೊಂಡು ಹೋಗ್ಬಾರ್ದು. ಅದು ಅಪ್ಪ ಮನೆಗೂ ಶ್ರೇಯಸ್ಸಲ್ಲ, ಅಳ್ಬೇಡ, ಕಣ್ಣೀರಿಸ್ಕೊ. ಸರಿ ಕಮಲಾ ಆಂಟಿ, ಆಯಿತು, ನಾನು ಬರ್ತೀನಿ. ರಾಧಕ್ಕ, ನೀನು ಬೇಜಾರು ಮಾಡ್ಕೊಬೇಡ, ಸುಮ್ಮನೆ ನೋಡ್ರೆ. ನೀವೇ ನೋಡ್ತಾ ಇದ್ದೀರಾ, ಹುಡುಗಿ ಗಂಡನ ಮನೆಗೆ ಹೋಯ್ತೈತೆ, ಈಚೆ ಕಡೆ ಬಂದು ಹೋಗಿ ಬತ್ತೀಯಾ ಅಂತಲೂ ಕೇಳಿಲ್ಲ ನನ್ನ ಸೊಸೆ. ಇಂಥ ಸೊಸೆ. ಹೋಗ್ಲಿ ಬಿಡಕ್ಕ, ಅವ್ರು ಮಾಡಿದ್ದವ್ರು ಒಟ್ಟು ಉಣ್ತಾರೆ. ಯಾಕಮ್ಮ ಹಿಂಗೆ ಕೂತಿದ್ಯಾ? ಏನು ನಿನ್ನ ಸೊಸೆ ರಾಣಿ ಇವತ್ತು ಬತ್ತಾಳಂತ ಬರಕಲ್ಲಂತ? ಅಯ್ಯೋ, ಅವಳು ಬಾಯಲ್ಲಿ ಮಣ್ಣು ಹಾಕೊಂಡು ಹೋಗತ್ತಾಗಿ. ಅಲ್ಲಿ ಹೋಗೋದು ಹೋಯ್ತಾಳೆ, ಅಲ್ಲೇ ನೆಗೆದು ಬಿದ್ದಾರು ಹೋಗಕ್ಕಲ್ಲ. ಬರದೇ ಇದ್ರೆ ಅಲ್ಲೇ ಇರಲಿ ತಗೋ. ಅವ್ರ ಅಮ್ಮ ಫೋನ್ ಮಾಡಿದ್ಲು, ಒಂದು ವಾರ ಇಟ್ಕೊಂಡು ಕಳಿಸ್ತೀನಿ ಅಂತವ. ಹೇಳಿದ್ನಿ, ಸರಿಯಾಗಿ ಮುಗಿಸಿದ್ದೀನಿ. ಕಳ್ಸೋದಿದ್ರೆ ಕಳಿಸು, ಇಲ್ಲ ಅಂತಂದ್ರೆ ನಿಮ್ಮನೆಲ್ಲೇ ಇಟ್ಕೊ ಅಂತವ. ಏನು ಮಾಡ್ತಾರೋ ಗೊತ್ತಿಲ್ಲ. ಇವನು ಅಣ್ಣ ಇಲ್ಲೋದಾ? ನನ್ನ ಮಗಂಗೆ ಇನ್ನೇನು ಚಿಂತೆ ತಗೋ. ಎಲ್ಲ ಹೋಗವನೆ ಚಂಗ್ಲ ತಿರ್ಗೋಕ್ಕೆ. ನಿನ್ನ ಗಂಟೆಲ್ಲ ಬರಲೇ ಇಲ್ವಲ್ಲ? ರೀ, ಬಂದ್ರಾ? ಹೂ ಕಡೆ ಬಂದೆ. ಅಯ್ಯೋ, ಹೊರಗಡೆ ಮಳೆ ಮಳೆ, ಓಡಾಡೋಕ್ಕೆ ಆಗೋದಿಲ್ಲ. ಒಂದು ಕಾರ್ ತಗೋಬೇಕು ನೋಡು. ಅದಕ್ಕಿನಂತೆ ತಗೊಂಡು ಬಿಡಿ. ಏನು ನಮ್ಮಮ್ಮ ನನಗೊಂದು ಕಾರ್ ಕೊಡಿಸ್ತಾ ಇರ್ತದೇನೋ? ನೀನು ನನಗೊಂದು ಕಾರ್ ಕೊಡಿಸೋದಿಲ್ವೇನಮ್ಮ? ಅಯ್ಯೋ ಮಗಳೇ, ನಿನಗಿಲ್ಲ ಅಂತೀನ ನಾನು. ಆಯಿತು ಬಿಡು, ಅದೆಂತ ಕಾರ್ ಬೇಕು ನೋಡು, ತಗೊಳ್ಳೋಣ. ನೋಡಿದ್ರಾ ನಮ್ಮಮ್ಮ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡೈತೆ ಅಂತ. ಅದೆಂತ ಕಾರ್ ಬೇಕು ನೋಡಿ. ಅದ್ಯಾವುದೋ ಕಾರ್ ಚೆನ್ನಾಗಿರೋ ತಗೊಳ್ಳಿ. ನಾನು ಅಮ್ಮನೂ ಬತ್ತಿ. ಕಾರ್ ನೋಡ್ಬಿಟ್ಟು ಅಮ್ಮ ದುಡ್ಡು ಕೊಡ್ತದೆ, ಆ ಕಡೆಯಿಂದ ಕಾರಲ್ಲೇ ಬಂದ್ಬಿಡೋಣ ಎಲ್ಲವ. ನಿಜವಾಗ್ಲೂ ನಾತೆ, ನೀವು ನನಗೆ ಕಾರ್ ಕೊಡಿಸ್ತೀರಾ? ಅಯ್ಯೋ, ಇದೇ ನಳಿ ಅಂದರೆ ಹಿಂಗಂತೀರಾ? ನಿಮಗೆ ಕೊಡಿಸ್ತಾ ಇನ್ನು ಯಾರು ಕೊಡಿಸ್ಲಿ ಹೇಳಿ? ನನ್ನ ಮಗಳು ಮತ್ತು ನೀವು ಜಮ್ಮಂತ ಕಾರಲ್ಲಿ ಓಡಾಡ್ತಾ ಇದ್ರೆ ಅದನ್ನು ನೋಡೋದೇ ಒಂದು ಖುಷಿ. ಅದೆಂಥ ಕಾರ್ ನೋಡಿ ತಗೊಳ್ಳಿ. ದುಡ್ಡು ಕಾಸಿಗೇನು ಯೋಚನೆ ಮಾಡಬೇಡಿ, ನನ್ನ ಹತ್ರ ಐತಲ್ಲ, ಕೊಡ್ತೀನಿ. ಸರಿಯತ್ತೆ, ಆಯಿತು. ಹಂಗಾದ್ರೆ ಇವತ್ತೇ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ ಕಾರ. ಮಗಳೇ, ಅದೆಂಥದ್ದು ಕಾರ್ಗೆ ಇರೋಂದಲ್ಲ, ಎಷ್ಟಾಯ್ತದ ಅದಕ್ಕೆ? ಒಂದು 50,000 ಆಯ್ತದಾ? ಏನಮ್ಮ ನೀನು ಕಾರ್ಗೆ 50,000? 50,000ಕ್ಕೆ ಯಾರು ಕೊಡ್ತಾರೆ ನೀನು ಕಾರ? ಇಲ್ಲ ಅಂತಂದ್ರೆ ಒಂದು ಚಿಕ್ಕ ಕಾರ್ ತಗೋತೀನಿ ಅಂದ್ರು ಒಂದು 6-7 ಲಕ್ಷ ರೂಪಾಯಿ ಬೇಕು, ಗೊತ್ತಾ? ಹೌದಾ, ಅಷ್ಟೊಂದು ದುಡ್ಡು ಬೇಕಾ? ಇಲ್ಲ, ಬಂದ್ಬಿಡು, ನಿನ್ಗೆ 50,000 ರೂಪಾಯಿ ಕಾರ್ ಕೊಡ್ತಾರೆ. ಸರಿ ಬಿಡು, ಅದೇನೋ ಅಳಿ ಅಂದ್ರೆ ನೋಡ್ಕೊಬತ್ತೀನಿ ಅಂತ ಹೋಗೋರಲ್ಲ, ನೋಡ್ಕೊಬರ್ಲಿ, ಅದೆಷ್ಟು ನೋಡ್ಕೊಬತ್ತಾರೆ ಏನು ಎತ್ತ ಆಮೇಲೆ ನೋಡೋಣ. ಮಗಳೇ, ನಾನು ಇನ್ನು ಹೊರಡ್ಲಾ? ಇರಪ್ಪ, ಈಗ ಬಂದು ನನ್ನ ಒಳಗಡೆ ಬಿಟ್ಬಿಟ್ಟು ಹಿಂಗೆ ಹೋಯ್ತಾ ಇದೆಯಾ? ಇಲ್ಲ ಕಣಮ್ಮ, ಅಲ್ಲಿ ತುಂಬ ಕೆಲಸಗಳವೆ. ನಿನ್ನ ಬಿಟ್ಟು ಹೋಗ್ಬೇಕು ಅಂತಲೇ ಅಲ್ವಾ ಬಂದಿದ್ದು? ಬಿಟ್ಟಾಯ್ತಲ್ಲ, ಬತ್ತೀನಿ ಬಿಡಿ, ನಾನು ಸರಿ ಬತ್ತೀನಿ. ಸರಿಯಪ್ಪ, ಆಯಿತು. ಅತ್ತೆ, ನಿಮಗೆ ಕಾಫಿ ಏನಾದರೂ ಮಾಡ್ಕೊಂಬಂದು ಕೊಡ್ಲಾ? ಅಯ್ಯಯ್ಯೋ, ಇವಳಿಲ್ಲ ಅಂತ ನಾವು ಕಾಫಿನೂ ಮಾಡ್ಕೊಂಡು ಕೊಡ್ದಿಲ್ಲ ನೋಡು. ಅದಕ್ಕೆ ಬತ್ತಿದಂಗೆ ಕಾಫಿ ಮಾಡ್ಕೊಡ್ಲಾ ಅಂತ ಕೇಳ್ತಾವಳೆ. ಏನು ಬೇಡಮ್ಮ ತಾಯಿ. ಸರಿಯತ್ತೆ, ಆಯಿತು. ನೋಡ್ದಮ್ಮ, ಎಷ್ಟು ದುರಹಂಕಾರ ನೋಡ್ದ ಅವ್ರ ಅಪ್ಪಂಗೆ. ಬಂದವ್ರು ನೋಡು, ಒಂದು ಮಾತು ಮಾತಾಡಿಸ್ಲಿಲ್ಲ, ಅಲ್ಲೇ ಬಿಟ್ಬಿಟ್ಟು ಹಾಗೆ ಹೋದ್ರು. ಹೋಗ್ಲಿ 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 ತಗೊಳ್ಳೆ. ಎಷ್ಟು ಅಡ್ಡುರಿತಾರ, ಉರಿಲಿ. ನನಗೆ ಗೊತ್ತು ಎಲ್ಲಿ ಇವರು ಸೊಂಟ ಮುರಿಬೇಕು ಅಂತ ನನಗೆ ಗೊತ್ತು. ಆಡಲಿ ತಗೋ. ಅಮ್ಮ, ಅದೇ ಇವಳು ಬಂದ್ಲಲ್ಲ, ಈಗ ಇವಳಿಗೊಂದು ಗತಿ ಕಾಣಿಸಿದ್ರೆ ಹೆಂಗಿರ್ತದೆ ಹೇಳು? ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಮಾಡ್ತೀನಿ. ಇವ್ರನ್ನೆಲ್ಲ ಹಿಂಗೆ ಬಿಟ್ಕೊಂಡೋದ್ರೆ ನಮ್ಮ ತಲೆ ಮೇಲೆ ಹೊತ್ತು ಕುತ್ಕೋತಾರೆ. ಇವಳಿಗೊಂದು ಗತಿ ಕಾಣಿಸ್ಲೇಬೇಕು. ಅಮ್ಮ, ಸರಿ, ಹಂಗಾದ್ರೆ ನಾನು ಒಳಗಡೆ ಹೋಗಿ ಮಲ್ಕೋತೀನಿ. ಯಾಕೋ ಒಂಥರ ಚಳಿ ರಗ್ಗೊಚ್ಕೊಂಡು ಮನಿಕೋತೀನಿ. ಏನಾರು ಇದ್ರೆ ಮಾಡ್ಕೊತಾಳೆ ತಗೋ, ಬಂದವಳಲ್ಲ ಈಗ. ಸರಿ ಮಗಳೇ, ಆಯಿತು, ನೀನು ಹೋಗಿ ಮನಿಗೆ ಹೋಗು. ಅವಳಿಗೆ ಏನು ಕೆಲಸ ಹೇಳಬೇಕು ನಾನು ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಸರಿ ಅಮ್ಮ, ಆಯಿತು. ಅವಳು ಬಾರೇ ಇಲ್ಲಿ ಈಚೆಗೆ. ಏನತ್ತೆ? ಬಂದಳು ಮಳ್ಳಿ ಥರ ಹೋಗಿ ರೂಮ್ಗೆ ಹೋಗ್ಕೊಂಡಿದೆಯಲ್ಲ, ಯಾಕೆ ಮನೆ ಬಾಳಾಟ ಏನು ಮಾಡಬಾರ್ದು ಅಂತನಾ? ಅದು ಅತ್ತೆ, ಅಲ್ಲಿಂದ ಬಂದನಲ್ಲ, ಯಾಕೋ ಒಂಥರ ಸುಸ್ತಾದಂಗೆ ಆಯ್ತಿತ್ತು, ಅದಕ್ಕೆ ಒಳಗಡೆ ಹೋಗಿದ್ದೆ ಅತ್ತೆ, ಕೂತಿದ್ದೆ. ಕುತ್ಕತಿಯ ಕಣಮ್ಮ, ಕುತ್ಕತಿಯ. ಏನು ಮೈಸೂರು ಮಹಾರಾಣಿ ಮೊಮ್ಮಗಳು ನೋಡು ನೀನು. ಅದಕ್ಕೆ ಹೋಗಿ ಒಳಗಡೆ ಬೆಚ್ಚ ಕುತ್ಕತಿಯ. ಇಲ್ಲಿ ಉಳಿದಿರೋ ಕೆಲಸಗಳು ಯಾರು ಮಾಡ್ತಾರೆ? ಹೊರಗಡೆ ನೋಡಿದ್ಯಾ, ಒಂದು ರಾಶಿ ಪಾತ್ರೆ ಅವೆ. ಅಲ್ಲಿ ಇತ್ಲೆಲ್ಲ ಹೋಗಿ ನೋಡು, ಬಟ್ಟೆ ಒಂದು ರಾಶಿ ಗುಡ್ಡೆ ಹಾಕೈತೆ, 2 ದಿನಕ್ಕೆ ಅಷ್ಟು ಬಟ್ಟೆ ಆಗವೆ. ಅದೇನು ನೀನು ಹೋಗ್ಬೇಕಾರೆ ಏನು ಒಗ್ದಿಲ್ವ ಎಲ್ಲ ಹಂಗೆ ಬಿಟ್ಬಿಟ್ಟು ಓಡೋಗಿದ್ಯಾ, ಅಪ್ಪ ಮನೆಗೆ ಹೋಗ್ತೀನಿ ಅಂತವ. ಈಗ ನೋಡು ಎಷ್ಟು ಕೆಲಸ ಬಿದ್ದೈತೆ ಅಂತ. ಎಲ್ಲನೂ ಬೇಗ ಮಾಡು. ಸರಿಯತ್ತೆ, ಆಯಿತು, ಮಾಡ್ತೀನಿ. ಏನು ನಿಮ್ಮ ಅಪ್ಪ ಅಮ್ಮ ಏನು ಚಾಡಿ ಚುಚ್ಕೊಳ್ಸವ್ರೆ ನಿನಗೆ? ಕಿವಿಲೇನಾರು ಊದ್ಬಿಟ್ಟು ಕಳ್ಸವ್ರ? ಏನು ಕತೆ? ಏನು ನಿಮ್ಮ ಅಪ್ಪ ಬಂದ ಒಂದು ಮಾತು ಆಡ್ದಂಗೆ ಹಂಗೆ ಹೋದ? ಹಾಗೇನಿಲ್ಲ ಅತ್ತೆ, ಅಪ್ಪ ಅಲ್ಲಿ ಟೈಮ್ ಆಗೈತೆ, ಬಸ್ ಮಿಸ್ ಆಗಿಬಿಡ್ತದೆ, ಇನ್ನೂ ಒಂದೇ ಬಸ್ ಇರೋದು, ವಾಪಸ್ ಅದೇ ಬಸ್ಗೆ ಹೋಗ್ಬೇಕು ಅಂದ್ಕೊಂಡು ಅಲ್ಲೇ ಬಿಟ್ಬಿಟ್ಟು ಹೋಯ್ತು ಅಷ್ಟೇ. ಹೋಗ್ಲಿ
ಇನ್ನೊಂದ್ಸರಿ ಬರ್ತಾರಲ್ಲ ಆಗ ಮಾತಾಡ್ತೀನಿ, ಈಗ ಯಾಕೆ ಮಾತಾಡಲಿ ನಾನು? ಆಯ್ತು, ಹೋಗಿ ಕೆಲಸ ನೋಡ್ಕೋಗ್. ಶೋಭಾ, ಶೋಭಾ, ಎಲ್ಲಿದೀಯಾ? ಬಂದೆ ರೀ, ಇಲ್ಲೇ ಒಳಗಡೆ ಇದ್ದೀನಿ. ನಿಮ್ಗೆ ಈಗ ನೆನಪಾಯ್ತಾ ನಮ್ಮ ಮನೆ ದಾರಿ? ಅಯ್ಯೋ, ನನ್ನ ದೇಹ ಅಷ್ಟೇ ಅಲ್ಲಿರುತ್ತೆ ಕಣೆ, ನನ್ನ ಮನ್ಸೆಲ್ಲ ಇಲ್ಲೇ ಇರುತ್ತೆ. ನಿನ್ ಸುತ್ತಾನೆ ಗಿರ 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 ಅಂತ ಸುತ್ತಾ ಇರುತ್ತೆ. ನಾನು ಸುತ್ತ ಗಿರ 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 ಅಂತ ಸುತ್ತಾ ಇರ್ತದ ನಿಮ್ಮ ಮನಸ್ಸು? ಆಯ್ತು ಬಿಡಿ, ನಂಬ್ಕೊಂಡೆ. ಕಿವಿಲಿ ಒಂದು ಹೂವನ್ನು ಇಟ್ಕೊಂಡೆ. ಯಾಕೆ ಹಿಂಗಾಡ್ತೀಯಾ? ನನಗೆ ನಿನ್ನ ಬಿಟ್ರೆ ಇನ್ಯಾರಿದ್ದಾರೆ ಹೇಳು? ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ, ನೀನೇ ನನ್ನ ಮುದ್ದು. ಬರೀ ಬಾಯಲ್ಲಷ್ಟೇ ಜೀವ ಪ್ರಾಣ ಮುದ್ದು ಎಲ್ಲವ. ಬರೀ ಬಾಯಲ್ಲಿ ಅಷ್ಟೇ ಅಲ್ಲ ಚಿನ್ನ, ನನ್ನ ಜೀವನನೇ ನೀನು, ನನ್ನ ಪ್ರಪಂಚನೇ ನೀನು. ನಿನ್ನ ಬಿಟ್ಟರೆ ನನಗೆ ಯಾರೂ ಬೇಡ. ಅದು ರೀ, ನಾನು ನಿಮ್ಗೆ ಹೇಳಿದ್ನಲ್ಲ ರೀ. ಏನು ಹೇಳಿದೆ ನೀನು ನನಗೆ? ಅದೇ ನೀವು ನನಗೆ ಒಂದು ಸೀರೆ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ ಹುಟ್ಟುಹಬ್ಬಕ್ಕೆ. ನಾಡಿದ್ದೆ ನಾನು ಹುಟ್ಟುಹಬ್ಬ ಕಣ್ರಿ, ನೀವೀಗ ಸೀರೆ ಕೊಡಿಸೋದಿಲ್ವಾ? ಓ ಅದಾ, ನಿನಗಲ್ದೆ ಯಾರು ಕೊಡಿಸ್ಲಿ ಹೇಳು? ಬಾ, ಇವತ್ತೇ ಹೋಗಿ ತಗೊಂಬಂದ್ಬಿಡೋಣ. ಹಾಂ, ಇವತ್ತಾ? ಇವತ್ತು ಬೇಡ ರೀ. ನಾಳೆ ಹೋಗೋಣ, ನಾಳೆ ಹೋಗಿ ತಗೊಂಬರೋಣ. ಅಯ್ಯೋ, ಎಲ್ಲ ಹೆಣ್ಮಕ್ಳು ಕುಣ್ಕೊಂಬರ್ತಾರೆ, ಇವಾಗ ಕೊಡಿಸ್ತೀನಿ ಅಂತಿದ್ದಂಗೆ ನೀನೇ ಯಾಕೆ ನಾಳೆ ಅಂತ ಇದೀಯಾ? ಅದು ರೀ, ಇವತ್ತು ನೀರು ಬಿಡ್ತಾರೆ. ನೀರು ಒಂದು ತೊಟ್ಟು ಇಲ್ಲ ಕಣ್ರಿ ಮನೇಲಿ. ನೀರು ತುಂಬಬೇಕು ಮನೆಗೆ, ನೀರು ತುಂಬಿಲ್ಲ ಅಂತಂದರೆ ಹೆಂಗೆ ಹೇಳಿ? ಅದಕ್ಕೆ ಇವತ್ತು ಬೇಡ, ನಾಳೆ ಹೋಗೋಣ. ಸರಿ ಆಯ್ತು, ನಿನ್ನಿಷ್ಟ. ಸರಿ, ನನಗೀಗ ತುಂಬ ಹೊಟ್ಟೆ ಹಸಿತದೆ, ತಿನ್ನಕ್ಕೆ ಏನು ಮಾಡಿದೀಯಾ? ಅದು ನೀವು ಬರ್ತೀರಾ ಅಂತ ನನಗೆ ಹೇಳೇ ಇಲ್ಲ. ನೀವು ಒಂದು ಫೋನ್ ಮಾಡಿದರೆ ನಾನು ಏನಾದರೂ ಮಾಡ್ತಾ ಇದ್ನಪ್ಪ. ಈಗ ನನಗೊಬ್ಳಿಗೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡು ತಿಂದೆ. ಮಧ್ಯಾಹ್ನಕ್ಕೆ ಏನಾದ್ರು ಅಡುಗೆ ಮಾಡಬೇಕು. ಇರಿ, ನಾನು ಈಗಲೇ ಹೋಗ್ಬಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಂಬಂದ್ಬಿಡ್ತೀನಿ. ಉಪ್ಪಿಟ್ಟ? ಒಗ್ಗೋ ಮಾರಯ್ಯ, ಉಪ್ಪಿಟ್ಟು ತಿನ್ನಕ್ಕಾಗೋದಿಲ್ಲ, ಮಾಡೋದಿಲ್ಲ ನೀನೊಳ್ಳೆ. ಪಟ್ ಅಂತ ಆಗಬೇಕು ಅಂತಂದರೆ ಇನ್ನೇನು ಮಾಡೋದು ಹೇಳಿ? ಚೆನ್ನಾಗಿ ತರಕಾರಿ ಎಲ್ಲ ಹೆಚ್ಚಾಗಿ ಹಾಕಿ ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ಕೊಬರ್ತೀನಿ. 5 ನಿಮಿಷ ಹಿಂಗೋಗಿ ಹಿಂಗೆ ಮಾಡ್ಕೊಂಬಂದ್ಬಿಡ್ತೀನಿ, ಕೂತ್ಕೊಳ್ಳಿ. ಒಗ್ಗೋ ಮಾರಯ್ಯ ತೆಗಿ, ಅಲ್ಲಿ ನೋಡಿದ್ರು ಉಪ್ಪಿಟ್ಟು, ಇಲ್ಲಿ ನೋಡಿದ್ರು ಉಪ್ಪಿಟ್ಟು, ಬರೀ ಉಪ್ಪಿಟ್ಟು ತಿಂದು ಸಾಯೋದೇ ಆಯ್ತದೆ. ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ. ನನ್ನ ಪ್ರೀತಿ ಗಂಡಂಗೋಸ್ಕರ ನನ್ನ ಕೈಯಾರೆ ಮಾಡ್ಕೊಂಬಂದಿರೋ ಉಪ್ಪಿಟ್ಟು ತಗೊಳ್ಳಿ. ಅಯ್ಯೋ ದೇವ್ರೆ, ಈ ಉಪ್ಪಿಟ್ಟು ಯಾವ ನನ್ನ ಮಗ ಕಂಡಿಡ್ದೋ ಕಣೆ, ಅವನು ಮೆಟ್ಟಲ್ಲಿ ಹಾಕಬೇಕು. ಏನು ಈ ಹೆಣ್ಮಕ್ಳು ಉಪ್ಪಿಟ್ಟು 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 ಅಂತಾರೋ. ಹಾಂ, ಕೆಲವ್ರಿಗೆ ತಿನ್ನಕ್ಕೆ ಅನ್ನನೇ ಇರೋದಿಲ್ಲ, ಇವ್ರಿಗೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡಿಕೊಟ್ರವೇ ನೋಡಿ ಹೆಂಗೆ ಜಂಬ ಹೊಡಿತಾರೆ ಅಂತ. ಹೋಗ್ಲಿ ಬಿಡು, ತಿಂತೀನಿ ಇದನ್ನೇ. ಆಹಾ, ಸೂಪರ್ ಆಗೈತೆ ಕಣೆ. ನಿಜವಾಗ್ಲೂ ನೀನು ಉಪ್ಪಿಟ್ಟು ಇಷ್ಟು ಚೆನ್ನಾಗಿ ಮಾಡ್ತೀಯ ಅಂತ ಗೊತ್ತೇ ಇರಲಿಲ್ಲ. ಮತ್ತೆ ಆಗ್ಲೇ ಏನೋ ಹೇಳ್ತಾ ಇದ್ರಿ, ಉಪ್ಪಿಟ್ಟು ತಿನ್ನಕ್ಕಾಗಲ್ಲ ಮರಯ್ಯ ಹಂಗೆ ಹಿಂಗೆ ಅಂತವ. ನಿನ್ನ ಕೈ ರುಚಿ ಸೂಪರ್ ಆಗೈತೆ ಕಣೆ. ಬೇರೆಯವ್ರು ಯಾರು ಮಾಡಿದ್ರು ನನಗೆ ಉಪ್ಪಿಟ್ಟು ಇಷ್ಟನೇ ಆಗೋದಿಲ್ಲ. ನೋಡು ಎಷ್ಟು ಚೆನ್ನಾಗಿ ಮಾಡಿದೀವಿ ಉಪ್ಪಿಟ್ಟು. ಇನ್ಮೇಲೆ ದಿನ ಉಪ್ಪಿಟ್ಟು ಮಾಡಿಕೊಟ್ರುವೇ ತಿಂತೀನಿ ನೋಡು, ಅಷ್ಟು ಚೆನ್ನಾಗೈತೆ. ಸರಿ ಸರಿ, ದಿನಾನು ಉಪ್ಪಿಟ್ಟು ಏನು ಮಾಡ್ಕೊಡೋದಿಲ್ಲ ನಾನು. ಇವತ್ತೇನೋ ನೀವು ಬರೋದು ಗೊತ್ತಿರಲಿಲ್ಲ, ಹಂಗಾಗಿ ತಿಂಡಿ ಏನು ಮಾಡಿರಲಿಲ್ಲ. ಅರ್ಜೆಂಟ್ಗಾಗೋದು ಉಪ್ಪಿಟ್ಟು ಒಂದೇ. ನೀವು ಬೇರೆ ಹೊಟ್ಟೆಸಿ ಅಂತಿದ್ದೀರಾ, ಅದಕ್ಕೆ ಮಾಡಿದ್ದು. ಸರಿ ಆಯಿತು, ನೀವು ತಿಂಡಿ ತಿಂದ್ಬಿಟ್ಟು ರೂಮೊಳಗೆ ಮಲ್ಕೊ ಹೋಗಿ. ನನಗೊಂಚೂರು ಕೆಲಸ ಐತೆ, ಒಂದು ಸ್ವಲ್ಪ ಬಟ್ಟೆ ಒಗ್ದಾಕತೈತೆ, ಎಲ್ಲ ಒಗ್ದಾಕ್ಬಿಟ್ಟು ನೀರು ಬರೋಷ್ಟೆಲ್ಲನೂ ಆ ಅಂಡೆಗಳು ಗುಂಡಿಗಳು ಬಿನಿಗೆಗಳು ಎಲ್ಲ ತೊಳೆದಿಡ್ಬೇಕು ನೀಟಾಗಿ. ನಾನು ಅದೆಲ್ಲ ಮಾಡಿಬಿಟ್ಟು ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ ಆಮೇಲೆ. ಸರಿ ಸರಿ, ನನಗೂ ಯಾಕೋ ಒಂಥರ ಸುಸ್ತಾದಂಗೆ ಆಗೈತೆ. ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ, ನೀ ಕೆಲಸ ಮುಗಿಸ್ಬಿಟ್ಟು ಬಾ.